ನಿಮ್ಮ ಮತ ಯಾರಿಗೆ? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಅತ್ಯಂತ ಹೆಚ್ಚು ಚರ್ಚಿತವಾದಂಥ ಕ್ಷೇತ್ರ ಅಂದರೆ ಅದು ಕೂಡ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆಸಿಕೊಳ್ಳುವಂಥ ಮೈಸೂರು ಲೋಕಸಭಾ ಕ್ಷೇತ್ರ ಪ್ರತಾಪ್ ಸಿಂಹನವರ ಕಾರಣಕ್ಕಾಗಿ ಅತ್ಯಂತ ಹೆಚ್ಚು ಚರ್ಚೆಗೆ ಗ್ರಾಸ ಆಯಿತು. ಅದಾದ ನಂತರ ಅಭ್ಯರ್ಥಿಯಾಗಿದ್ದು ಬಿಜೆಪಿಯಿಂದ ಯದುವೀರ್ ಒಡೆಯರ್, ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್. ಹಾಗಾದ್ರೆ ಈ ಬಾರಿ ನಿಮ್ಮ ಮತ ಯಾರಿಗೆ ಅಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರ? ಮೈಸೂರು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಈ ಬಾರಿ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯನವರ ಮೈಸೂರು ಜಿಲ್ಲೆ, ಇನ್ನೊಂದು ಕಡೆ ಹಳೆ ಮೈಸೂರು ಭಾಗ ಒಕ್ಕಲಿಗರ ಪ್ರಾಬಲ್ಯ ಇದೆ. ಇಲ್ಲಿ ಮೈಸೂರನ್ನ ಗೆಲ್ಲೋದು ಯಾರು ಅಂದ್ರೆ ಬಿಜೆಪಿ ತನ್ನ ಭದ್ರಕೋಟೆ ಮಾಡ್ಕೊಂಡ್ ಬರ್ತಾ ಇದೆ. ಇದು 2009ರಲ್ಲಿ ಗೆದ್ದಿದ್ದು ಎಚ್ ವಿಶ್ವನಾಥ್ ಬಿಟ್ರೆ, ಅದಾದ ನಂತರ 14, 19ರಲ್ಲಿ ಗೆದ್ದಿರುವಂಥದ್ದು ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಅವರು ಬಿಜೆಪಿಯಿಂದ ಪತ್ರಕರ್ತರಾಗಿದ್ದವರು, ಹಾಸನದವರು, ಸಕಲೇಶ್ಪುರದವರು. ಪತ್ರಕರ್ತರಾಗಿದ್ದವ್ರನ್ನ ನೇರವಾಗಿ ತಗೊಂಡೋಗಿ ಮೈಸೂರಿನಲ್ಲಿ ಕಣಕ್ಕಿಳಿಸಲಾಯಿತು. ಮೈಸೂರಿನಲ್ಲಿ ಗೆದ್ದು ಬಿಟ್ರು. ರಾಜ್ಯದ ಒನ್ ಆಫ್ ದ ಆಕ್ಟಿವ್ ಸಂಸದರು ಅಂತ ಅನಿಸ್ಕೊಂಡ್ರು. ರಾಜ್ಯದಲ್ಲಿ ಸಂಸದರ ನಿಧಿಯನ್ನು ಬಳಸೋದಾಗ್ಲಿ, ಸದನದಲ್ಲಿ ಆಕ್ಟಿವ್ ಇರೋದಾಗ್ಲಿ, ಸಂಸತ್ನಲ್ಲಿ ಅತ್ಯಂತ ಹೆಚ್ಚು ಆಕ್ಟಿವ್ ಆಗಿದ್ದಂಥ ಸಂಸದ ಅಂತ ಅನ್ನಿಸ್ಕೊಂಡ್ರು. ಹೀಗಿರುವಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಬಿಡುತ್ತೆ. 3ನೇ ಬಾರಿ ಹ್ಯಾಟ್ರಿಕ್ ಹೊಡೆದು ಸಂಸದರಾಗ್ತಾರೆ. ಈ ಬಾರಿ ಖಂಡಿತ ಪ್ರತಾಪ್ ಸಿಂಹ ಅವರಿಗೆ ಒಂದು ಮಂತ್ರಿ ಸ್ಥಾನ ಅಂತೂ ಸಿಗುತ್ತೆ ಅಂತ ಒಂದಷ್ಟು ಅವರ ಆಪ್ತರು ಹಾಗೇನೆ ಅವರ ಸ್ನೇಹಿತ ಬಳಗ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಆದರೆ ಥಟ್ ಅಂತ ಸೀನ್ ಚೇಂಜ್ ಆಗೋಯ್ತು, ಪರಿಸ್ಥಿತಿಗಳು ಬದಲಾದವು. ಬಿಜೆಪಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿನೇ ಬದಲಾಗೋಯ್ತು. ಯದುವೀರ್ ಒಡೆಯರ್, ಮೈಸೂರಿನ ಮಹಾರಾಜರು, ಅವರನ್ನು ಅಭ್ಯರ್ಥಿ ಮಾಡಲಾಯಿತು. ಹೊಸ್ತೇನೂ ಅಲ್ಲ, ಹಿಂದೆ ಶ್ರೀಕಂಠದತ್ತ ನರಸರಾಜ ಒಡೆಯರ್ ಅವರು ಕೂಡ ಇಲ್ಲಿ ಸಂಸದರಾಗಿ 4 ಬಾರಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಮೈಸೂರಿನಲ್ಲಿ ಒಡೆಯರ್ ಕುಟುಂಬ, ರಾಜರು ಸಂಸದರಾಗಿರುವಂಥದ್ದು ಇತಿಹಾಸ ಇದೆ, ಹೊಸ್ತೇನೂ ಅಲ್ಲ. ಸೊ ಪ್ರತಾಪ್ ಸಿಂಹ ಅವರು ವಿರೋಧನ ವ್ಯಕ್ತಪಡಿಸದೆ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ, ಮೋದಿನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ಕೆಲಸ ಮಾಡ್ತೀನಿ ಅಂತ ಭಿನ್ನಾಭಿಪ್ರಾಯ ಮಾಡದೇನೆ ಬೆಂಬಲ ಕೊಟ್ಟರು. ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಅಭ್ಯರ್ಥಿಯಾಗಿದ್ದಾರೆ. ಹಾಗಾದ್ರೆ ಇಲ್ಲಿನ ಲೆಕ್ಕಾಚಾರ ಏನಿದೆ, ಸಿಎಂ ತವರು ಜಿಲ್ಲೆ ಅಂತ ಕರೆಸ್ಕೊಳ್ಳುವಂಥ ಮೈಸೂರು ಜಿಲ್ಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಏನಾದರೂ ಗೆಲ್ಲುತ್ತಾ? ಮತ್ತೊಮ್ಮೆ ಕಾಂಗ್ರೆಸ್ ಏನಾದರೂ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುತ್ತಾ ಗ್ಯಾರಂಟಿಗಳ ಮೂಲಕ? ಯಾಕೆಂದರೆ ಗ್ಯಾರಂಟಿಗಳಲ್ಲೂ ಗೃಹಲಕ್ಷ್ಮಿಯನ್ನು ಇಲ್ಲಿಂದ ಶುರು ಮಾಡಿದರು. ಮೈಸೂರಿನ ಚಾಮುಂಡಿ ತಾಯಿಗೆ ಏನು ಅರ್ಪಣೆ ಮಾಡಿಬಿಟ್ಟು ಮೊದಲ ಗೃಹಲಕ್ಷ್ಮಿ ಯೋಜನೆಯನ್ನು ರಾಜ್ಯಾದ್ಯಂತ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕುವಂಥ ಕೆಲಸ ಶುರು ಮಾಡಿದರು. ಹಾಗಾದರೆ ಇದೇನಾದರೂ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತಾ? ಭಾಳಷ್ಟು ಬಾರಿ ಮಹಿಳಾ ಮತದಾರನ ಮನದಾಳದಲ್ಲಿ ಹೋದಾಗ, ನಾವು ಮಾತಾಡಿಸಿದಾಗ, ಮೈಸೂರು ಭಾಗದಲ್ಲಿ ಹೋದಾಗ ಹೆಣ್ಣು ಮಕ್ಕಳು ಸಿದ್ದರಾಮಯ್ಯನವರ ಪರ ಒಲವು ತೋರಿಸ್ತಾರೆ. ನಮಗೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಬಸ್ಸಲ್ಲಿ ಉಚಿತ ಓಡಾಡ್ತಾ ಇದ್ದೀವಿ, ಸೊ ನಮ್ಮ ಓಟ್ ಸಿದ್ದರಾಮಯ್ಯನವ್ರಿಗೆ ಅನ್ನುವಂಥದ್ದು ಒಂದು ಸಣ್ಣ ಆ ಒಂದು ಒಲವು ಕಾಣಿಸ್ತಾ ಇದೆ. ಹಾಗಾದರೆ ಈ ಬಾರಿ ಒಡೆಯರ್ನೇ ಸೋಲಿಸ್ಬಿಡ್ತಾರಾ? ಏನಾಗುತ್ತೆ? ಇಲ್ಲಿನ ವಿಧಾನಸಭಾ ಸೆಗ್ಮೆಂಟ್ಸ್ ಹೇಗಿದ್ದಾವೆ? ಎಷ್ಟು ಜನ ಬಿಜೆಪಿ ಶಾಸಕರು ಗೆದ್ದಿದ್ದಾರೆ, ಎಷ್ಟು JDS? ಅಂದರೆ ಒಂದು ಈಗಾಗಲೇ 5ರಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ 2ರಲ್ಲಿ JDS, 1ರಲ್ಲಿ ಮಾತ್ರ ಬಿಜೆಪಿ ಇದೆ. ಸೊ ಹಾಗಾಗಿ ಇಲ್ಲಿ ತುಂಬ ಈ ಬಾರಿ ಪ್ರಬಲ ಪೈಪೋಟಿ ಕಾಣಿಸ್ತಾ ಇದೆಯಾ? ಇಲ್ಲಿನ ಮತದಾರರ ಲೆಕ್ಕಾಚಾರ ಏನು? ನಮ್ಮ ಕಾನ್ಸಂಟ್ರೇಷನ್ ಭಾಳ ಮುಖ್ಯವಾಗಿ ಇಲ್ಲಿನ ಸಮಸ್ಯೆಗಳೇನು, ಮೈಸೂರಿನ ಸಮಸ್ಯೆ ಏನು, ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸಮರ್ಥವಾದಂಥ ಸಂಸದರು ಯಾರಾದರೆ ಒಳ್ಳೆಯದು? ಹಾಗಾದರೆ ಮೈಸೂರಿನ ಲೆಕ್ಕಾಚಾರದಲ್ಲಿ ಮತದಾರರು ಎಷ್ಟಿದ್ದಾರೆ ಅಂತ ನೋಡೋದಾದರೆ, ಮೈಸೂರಿನಲ್ಲಿರುವಂಥ ಒಟ್ಟು ಮತದಾರರು 20,72,337. ಇಲ್ಲಿ ಪುರುಷ ಮತದಾರರು 10,17,120 ಇದ್ದರೆ, ಮಹಿಳಾ ಮತದಾರರು 10,55,035 ಜನ ಇದ್ದಾರೆ. ಇನ್ನು ಇಲ್ಲಿನ ಶಾಸಕರ ಲೆಕ್ಕಾಚಾರ ಮಾಡೋದಾದರೆ, ಅಂದರೆ ಶಾಸಕ ವಿಧಾನಸಭಾ ಸೆಗ್ಮೆಂಟ್ಗಳ ಪ್ರಾಬಲ್ಯವನ್ನು ನೋಡೋದಾದರೆ, ಇಲ್ಲಿ ಕಾಂಗ್ರೆಸ್ 5 ಗೆದ್ದುಕೊಂಡಿದೆ, 5 ಕ್ಷೇತ್ರಗಳಲ್ಲಿದೆ. ಅಂದರೆ ಸಹಜವಾಗಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಮಡಿಕೇರಿ, ಮಂತರ್ಗೌಡ, ವಿರಾಜಪೇಟೆ, ಎಸ್ ಪೊನ್ನಣ್ಣ ಕಾಂಗ್ರೆಸ್ನಿಂದ ಈ 2 ಕ್ಷೇತ್ರಗಳಲ್ಲಿ ಒಂದು ಜಿಲ್ಲೆಯಲ್ಲಿ ಅವರಿಬ್ಬರಿದ್ದಾರೆ. ಪಿರಿಯಾಪಟ್ಟಣದಲ್ಲಿ ಕೆ ವೆಂಕಟೇಶ್ ಸಚಿವರಾಗಿದ್ದಾರೆ ಕಾಂಗ್ರೆಸ್ನಿಂದ. ಇನ್ನು ಚಾಮರಾಜದಿಂದ ಕೆ ಹರೀಶ್ ಗೌಡ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. ಇನ್ನು ನರಸಿಂಹರಾಜದಿಂದ ತನ್ವೀರ್ ಸೇಠ್ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. ಇನ್ನು ಕೃಷ್ಣರಾಜದಿಂದ ಶ್ರೀವತ್ಸ ಬಿಜೆಪಿಯಿಂದ ಗೆದ್ದಿದ್ದಾರೆ, ಏಕೈಕ ಶಾಸಕರು. ಚಾಮುಂಡೇಶ್ವರಿಯಿಂದ GT ದೇವೇಗೌಡರು JDSನ ಹಿರಿಯ ನಾಯಕರು ಗೆದ್ದಿದ್ದಾರೆ. ಹುಣಸೂರಿನಿಂದ GD ಹರೀಶ್ ಗೌಡ ಅವರ ಪುತ್ರ JDSನಿಂದ ಗೆದ್ದಿದ್ದಾರೆ. ಅಂದರೆ GT ದೇವೇಗೌಡರ ಪುತ್ರ GD ಹರೀಶ್ ಗೌಡ.
ಇಷ್ಟು ಕ್ಷೇತ್ರಗಳಲ್ಲಿ ಅದೇ ಕಾಂಗ್ರೆಸ್ 5 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ಕೊಂಡಿದ್ರೆ JDS 2, BJP 1, ಅಂದರೆ 5-3 ಒಂದು ಅನುಪಾತ ಇದೆ. ಇಲ್ಲಿನ ಸಮಸ್ಯೆಗಳನ್ನು ನೋಡಿದರೆ ಬಹಳ ಮುಖ್ಯವಾಗಿ ಮಡಿಕೇರಿ, ವಿರಾಜಪೇಟೆ, HD ಕೋಟೆ ಈ ಭಾಗದಲ್ಲಿ ಆದಿವಾಸಿಗಳ ಬದುಕು ಬದಲಾಗಬೇಕಿದೆ. ಅವರ ಬದುಕಿಗೆ ಮತ್ತಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಿದೆ. ಅವರ ಕಾಡಿನ ಜೀವನ ಬದಲಾಗಬೇಕಿದೆ. ಇನ್ನು ಆನೆ, ಕಾಡು ಹಂದಿ, ಪ್ರಾಣಿಗಳ ಉಪಟಳದಿಂದ ಜನ ದಿನನಿತ್ಯ ಬೆಳೆಯೋದನ್ನೇ ಒಂದು ಕೆಲಸ ಆಗ್ಬಿಟ್ಟಿದೆ. ಇಲ್ಲಿ ಪ್ರಾಣಿ ಮತ್ತು ಮಾನವನ ಸಂಘರ್ಷ ಹೆಚ್ಚಿದೆ. ಪ್ರಾಣಿಗಳ ಉಪಟಳದಿಂದ ಜನ ದಿನನಿತ್ಯ ಒದ್ದಾಡ್ತಾರೆ. ಇನ್ನು ನಂಜನಗೂಡು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ, ಆ ಕ್ಷೇತ್ರ ಅಭಿವೃದ್ಧಿ ಅಷ್ಟಕ್ಕಷ್ಟೇ. ನಂಜನಗೂಡು ಅಂತ ಹೇಳಿದ್ರೆ ಶ್ರೀಕಂಠೇಶ್ವರನ ಆ ಒಂದು ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಸರಿಯಾಗಿ. ಹಾಗಾಗಿ ಈ ಬದಲಾಗೋದು ಯಾವಾಗ? ಸಿದ್ದರಾಮಯ್ಯನವರು CM ಆದರೂ ಕೂಡ ಕೋಟಿ ಸುರಿದ್ರೂ ಕೂಡ ಬದಲಾಗ್ತಾ ಇಲ್ಲ. ನರಸಿಂಹರಾಜ ಕ್ಷೇತ್ರದಲ್ಲಿ ಸ್ಲಮ್ಗಳು ಜಾಸ್ತಿ ಇವೆ. ಸೊ ಇವುಗಳನ್ನು ಯಾವಾಗಪ್ಪ ಉದ್ಧಾರ ಮಾಡ್ತಾರೆ? ಹೀಗಾಗಿ ತನ್ವೀರ್ ಸೇಠ್ ಬಹಳಷ್ಟು ವರ್ಷಗಳಿಂದ ಸೇಠ್ ಕುಟುಂಬನೇ ಆಳ್ತಾ ಇದೆ. ಇದು ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಹೊದ್ದು ಮಲಗಿರುವಂತಹ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ. ಇನ್ನು ಮೈಸೂರು ಕೊಡಗು ಅಂತ ಬಂದಾಗ ಮೈಸೂರು ಜೊತೆ ಕೊಡಗುನ ಸೇರಿಸ್ಕೊಂಡಿದ್ದಾರೆ. ಆದರೆ ಕೊಡಗಿನ ಕಡೆ ಗಮನನೇ ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಒಂದು ಅಳಲು. ಮೈಸೂರಿನವ್ರು ಸಂಸದರಾಗ್ತಾರೆ, ಮೈಸೂರಲ್ಲಿ ಇರ್ತಾರೆ, ಕೊಡಗಿನ ಕಡೆ ಹೋಗೋದೇ ಇಲ್ಲ. ಆದರೆ ಪ್ರತಾಪ್ ಸಿಂಹ ಅವರಿದ್ದಾಗ ಆಕ್ಟಿವ್ ಆಗಿ ಕೊಡಗಿನ ಕಡೆ ಕೂಡ ಹೋಗ್ತಾ ಇದ್ರು. ಯಾಕೆಂದರೆ ಅವರಿಗೆ ಸಕಲೇಶ್ಪುರ ಕೊಡಗು ಕನೆಕ್ಟ್ ಇತ್ತು. ಸಕಲೇಶ್ಪುರ ಕೂಡ ಮಲೆನಾಡು ಭಾಗ, ಕೊಡಗು ಕೂಡ ಮಲೆನಾಡು ಆಗಿರೋದ್ರಿಂದ ಕನೆಕ್ಟ್ ಇತ್ತು, ಹೋಗ್ತಾ ಇದ್ರು. ಆದರೆ ಇಲ್ಲಿನ ಸಂಸದರು ಹಿಂದೆ ಇದ್ದಂಥವ್ರು ಕೊಡಗಿನ ಬಗ್ಗೆ ಗಮನ ಕಡಿಮೆ ಕೊಡ್ತಾರೆ ಅನ್ನುವಂಥದ್ದು. ಒಟ್ಟಾರೆ ಸಮಸ್ಯೆಗಳು ಬಹಳ ಇದೆ ಮೈಸೂರಿನಲ್ಲಿ, ಸಾಂಸ್ಕೃತಿಕ ನಗರಿಯಲ್ಲಿ. ಆದರೆ ಪೈಪೋಟಿಯಲ್ಲಿದೆ BJP ಹಾಗೆ ಕಾಂಗ್ರೆಸ್. ಪೈಪೋಟಿಯಲ್ಲಿ ಯಾರು ಗೆಲ್ತಾರೆ? ಕಾಂಗ್ರೆಸ್ ಈ ಬಾರಿ ಆದರೂ, ಅಂದರೆ 2014-13ರಿಂದ ನೋಡಿದಾಗೆ ಸಿದ್ದರಾಮಯ್ಯನವರು ತಮ್ಮ ತವರು ಕ್ಷೇತ್ರವನ್ನು ಗೆದ್ಕೊಳ್ಳೋಕೆ ಆಗ್ತಾ ಇಲ್ಲ, ತವರು ಜಿಲ್ಲೆನ ಗೆದ್ಕೊಳ್ಳೋಕೆ ಆಗ್ತಾ ಇಲ್ಲ. ಈ ಬಾರಿ ಆದರೂ ಆಗುತ್ತಾ? ನೇರವಾಗಿ ಜನರ ಮತದಾರನ ಮನದಾಳವೆಲ್ಲ ನೋಡಿದಾಗ ಸ್ವಲ್ಪ ಕಷ್ಟ ಇದೆ. ಯಾಕೆಂದರೆ ಈ ಬಾರಿ ಮೋದಿ ಪರ ಒಲವು ಈ ಕಡೆ ಕಾಣಿಸ್ತಾ ಇದೆ. ಆದರೆ ಗ್ಯಾರಂಟಿಗಳ ಕಡೆ ಕೂಡ ಒಲವು ತೋರಿಸ್ತಾ ಇದ್ದಾರೆ. ಹೆಣ್ಣುಮಕ್ಕಳು ಗ್ಯಾರಂಟಿಗಳ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಗೊತ್ತಿಲ್ಲ. ಪೈಪೋಟಿಯಲ್ಲಿ ಕಾಂಗ್ರೆಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಬಾರಿ ನಿಮ್ಮ ಆಯ್ಕೆ ಮಾತ್ರ ಸರಿಯಾದ ವ್ಯಕ್ತಿ ಆಗಿರಬೇಕು ಅನ್ನೋದು ನಮ್ಮ ಕಳಕಳಿ. ಅದು ಯಾರೇ ಆಗಿರಲಿ, ಸರಿಯಾದ ಸಂಸದ ನಿಮ್ಮ ಕ್ಷೇತ್ರಕ್ಕೆ ಆಯ್ಕೆಯಾದಾಗ ಮಾತ್ರ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ 5 ವರ್ಷಗಳ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಬೆರಳ ತುದಿಯಲ್ಲಿದೆ. ಈ ಏಪ್ರಿಲ್ 26ಕ್ಕೆ ಮತದಾನ ಇದೆ. ಬನ್ನಿ, ಸರಿಯಾದ ವ್ಯಕ್ತಿಗೆ ಮತದಾನ ಮಾಡಿ, ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ಇದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ನಿಮ್ಮ ಮತ ಯಾರಿಗೆ?